ಅಮ್ಮ, ಎಂತೋ ಕಾರ್ಯಕ್ರಮ ಇದ್ದು ಅಂದಿದ್ಯಲ್ಲ, ಇಲ್ಲಿ ನೋಡಿದ್ರೆ ಎಷ್ಟೊಂದು ಜನ ಇದ್ದ. ಎಂತ ಇದ್ರ ಬಗ್ಗೆ ಹೇಳ್ತೀಯಾ? ಓಹೋ, ಇದ್ರ ಬಗ್ಗೆ ಮಾತಾಡ್ತಾ ಇದ್ಯಾ? ಇವತ್ತು ಇಲ್ಲಿ ಸೀತಾ ಇದಿದ್ದು ಮತ್ತು ಮಾತೃ ಸಮಾವೇಶ ಇದ್ದು ನಾವು ರಾಮಚಂದ್ರಾಪುರ ಮಠಕ್ಕೆ ಬಂದು ರಾಮಚಂದ್ರಾಪುರ ಮಠದ ಬಗ್ಗೆ ನೋಡ್ಕೊಂಬಪ್ಪನ. ಬನ್ನಿ ಹಂಗಾದ್ರೆ. शरणं भवशङ्कर देशिक मे शरणं भवशङ्कर देशिक मे शरणं. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ಶ್ರೀ ಕ್ಷೇತ್ರ ಗೋಕರ್ಣದಲ್ಲಿದ್ದೇವೆ. ಆಹಾ, ಎಂತಹ ಅದ್ಭುತವಾದ ದೃಶ್ಯವನ್ನು ಕಾಣ್ತಾ ಇದ್ದೇವೆ. ಅತ್ಯಂತ ಘೋರ ಪ್ರಾಣಿಯಾದ ಹುಲಿ ಸಾಧು ಪ್ರಾಣಿಯಾದ ಜಿಂಕೆಯನ್ನು ಸಲಹುತ್ತಾ ಇದೆಯಲ್ಲ. ಎಂತಹ ಮಾತೃತ್ವವನ್ನು ಜಾಗೃತ ಮಾಡುವಂತಹ ಮಾತೃಭೂಮಿ ಇದೆಂತಹ ಪುಣ್ಯಭೂಮಿ, ಎಂತಹ ಪವಿತ್ರ ಭೂಮಿ. ಈ ಒಂದು ಮಾತೃಭೂಮಿಯಲ್ಲಿ ನಮ್ಮ ಧರ್ಮ ಸಂಸ್ಥಾಪನೆಗೋಸ್ಕರ ನಮ್ಮ ಮಠವನ್ನು ಸ್ಥಾಪಿಸಬೇಕಾಗಿದೆ. ಹಾಗಾಗಿ ನಮ್ಮ ಧರ್ಮ ಸಂಸ್ಕೃತಿಯನ್ನು ಉಳಿಸಲು ನಮ್ಮ ಮಠವನ್ನು ಸ್ಥಾಪಿಸಬೇಕಾಗಿದೆ. ಹಾಗಾಗಿ ವಿದ್ಯಾನಂದ, ಹೀಗೆ ಬಾ. ಇಲ್ಲಿ ಧರ್ಮ ಸಂಸ್ಥಾಪನೆಗೋಸ್ಕರ ನಮ್ಮ ಸಿದ್ಧಾಂತವನ್ನು ಪಸರಿಸಲಿಗೋಸ್ಕರ ಈ ಒಂದು ಮಠವನ್ನು ನೀನು ಸ್ಥಾಪಿಸಿ ಶಿಷ್ಯ ವೃಂದವನ್ನು ಹೊಂದಿ ಭಕ್ತರನ್ನು ಉದ್ಧರಿಸು. ತೆಗೆದುಕೋ. ಅಗಸ್ತ್ಯ ಮುನಿಗಳಿಂದ ಪೂಜಿಸಲ್ಪಟ್ಟಂತಹ ಶ್ರೀ ರಾಮ ವಿಗ್ರಹವನ್ನು ಸ್ವೀಕರಿಸು. ಶ್ರೀ ರಾಜರಾಜೇಶ್ವರಿ, ಶ್ರೀ ಚಂದ್ರಮೌಳೇಶ್ವರ ಹಾಗೆ ಶ್ರೀ ಪಾದುಕೆಯನ್ನು ದಿನವೂ 2 ಬಾರಿ ಪೂಜಿಸಿ ಶಿಷ್ಯ ವೃಂದವನ್ನು ಅನುಗ್ರಹಿಸು. ಆಗಲಿ ಗುರುದೇವ, ನಿಮ್ಮ ಅನುಜ್ಞೆಯಂತೆ ಶಿರಸಾಪಾಲಿಸು. ಬ್ರಹ್ಮಸತ್ಯಂ ಜಗನ್ಮಿಥ್ಯಂ ಜೀವೋ ಬ್ರಹ್ಮೈವನಾಪರ. ಬ್ರಹ್ಮಸತ್ಯಂ ಜಗನ್ಮಿಥ್ಯಂ ಜೀವೋ ಬ್ರಹ್ಮೈವನಾಪರ. ಶೋಕವಿಲ್ಲದ ಈ ಅಶೋಕೆಯಲ್ಲಿ ನಮ್ಮ ಧರ್ಮ ಸಂಸ್ಕೃತಿಯು ಮೊಳಗಲಿ ಬೆಳಗಲಿ. ಶಂಕರ ಗುರು ಶಂಕರ ಗುರು ಶಂಕರ ಗುರು ಶಂಕರ ಭಗವತ್ಪಾದ ಶಂಕರ ಗುರು ಅಪಾರ ಮಹಿಮಾ ಗುರುನಾಥ ಕೃಪಾ ಸಾಗರ ಗುರುನಾಥ ಗುರುನಾಥ ಜಯ ಗುರುನಾಥ ಸದ್ಗುರುನಾಥ ಗುರುನಾಥ. ಹೀಗೆ ಶಂಕರಾಚಾರ್ಯರಿಂದ ಅಶೋಕ್ಯನಲ್ಲಿ ಮೂಲಮಠ ಸ್ಥಾಪನೆ ಆಯಿತು. ರಾಮದೇವರು ಇಲ್ಲಿ ಆರಾಧ್ಯ ದೈವ ಆಗಿರೋದ್ರಿಂದ ಇದಕ್ಕೆ ರಘುತ್ತಮ ಮಠ ಅಂತ ಹೆಸರು ಬಂತು. ಆಮೇಲೆ ರಾಮಚಂದ್ರಾಪುರ ಮಠ ಹೆಂಗಾತು ನೋಡ್ಕೊಂಬಪ್ಪನ. ಬನ್ನಿ. ಕರುಣೆ ಕಾವ್ಯನು ನಾವು ಈಗ ಶರಾವತಿ ನದಿ ತೀರದಲ್ಲಿದ್ದೇವೆ. ಇಲ್ಲಿಯ ಪರಿಸರ ಬಹಳ ಪ್ರಶಾಂತವಾಗಿದೆ ಹಾಗೂ ನಮ್ಮ ಸಾಧನೆಗೆ ಪ್ರಶಸ್ತವಾಗಿದೆ. ಕೆಳದಿಯ ರಾಜರ ಕೋರಿಕೆಯಂತೆ ಹಾಗೂ ನಮ್ಮ ಗುರುಗಳ ಆದೇಶದಂತೆ ನಾವು ಇಲ್ಲೇ ನಮ್ಮ ತಪಸ್ಸು ಮತ್ತು ಸಾಧನೆಯನ್ನು ಮುಂದುವರಿಸುತ್ತೇವೆ. ಈ ರೀತಿ ರಾಮಚಂದ್ರ ಭಾರತಿ ಗುರುಗಳು ಈ ಜಾಗಕ್ಕೆ ಬಂದು ಮಠ ಸ್ಥಾಪನೆ ಮಾಡಿದ್ರಿಂದ ಈ ಜಾಗಕ್ಕೆ ಮತ್ತು ಮಠಕ್ಕೆ ರಾಮಚಂದ್ರಾಪುರ ಮಠ ಅಂತ ಹೆಸರಾಯ್ತು. ಆಮೇಲೆ ಇಲ್ಲಿ ಅನೇಕ ಗುರುಗಳು ಬಂದು ಧರ್ಮ ಸಂರಕ್ಷಣೆ ಮಾಡಿ ಶಿಷ್ಯರನ್ನೆಲ್ಲ ಉದ್ಧಾರ ಮಾಡ್ದ. ಆಮೇಲೆ 33ನೇ ರಾಘವೇಶ್ವರ ಭಾರತಿ ಶ್ರೀಗಳಿದ್ವಲ್ಲ,
ಅವರಿಗೆ ಮೈಲಿ ರೋಗ ಬಂದು ಕಣ್ಣಿನ ದೃಷ್ಟಿನ ಕಳ್ಕೊಂಬಿಟ್ಟಿದ್ದ. ಅವಾಗ ಸಮಾಜದ ಜನ ಗುಸ್ಗುಸು ಪಿಸ್ಪಿಸು ಅಂತ ಏನೇನೋ ಮಾತಾಡೋಕ್ಕೆ ಶುರು ಮಾಡ್ಬಿಟ್ಟ. ಅದರಿಂದ ಮನಸ್ಸಿಗೆ ತುಂಬ ಬೇಸರ ಆಗಿ ಅವರು ತಪಸ್ಸಿಗೆ ಹೊರಟ್ಬಿಟ್ಟ. ಅವ್ರ ತಪಸ್ಶಕ್ತಿ ಹೆಂಗಿತ್ತು ಗೊತ್ತಿದಾ? ಅವ್ರು ತಪಸ್ ಮಾಡಿ ತಮ್ಮ ಕಣ್ಣಿನ ದೃಷ್ಟಿನ ಮತ್ತೆ ವಾಪಸ್ ಪಡ್ಕೊಂಬಂದ. ಕಂಚಿ ಮಹಾರಾಜರು ಈ ಗುರುಗಳಿಗೆ ಒಂದು ಆನೆ ಕೊಟ್ಟಿದ್ದ. ಆ ಆನೆ ಹೆಸರು ರಾಮಭದ್ರ ಅಂತ. ಆ ಆನೆಗೂ ಗುರುಗಳಿಗೂ ಅವಿನಾಭಾವ ಸಂಬಂಧ ಇತ್ತು. ಗುರುಗಳು ಬ್ರಹ್ಮೈಕ್ಯರಾದ ತಕ್ಷಣ ಆ ಆನೆ ಆಹಾರ ನೀರು ಎಲ್ಲ ಬಿಟ್ಟು ದೇಹ ತ್ಯಾಗ ಮಾಡಿಬಿಡ್ಚು. ಆಮೇಲೆ ಅದರ ದಂತನ ಸಂರಕ್ಷಣೆ ಮಾಡಿಟ್ಟಿದ್ದ. ನಂತರ ಬಂದ ರಾಮಚಂದ್ರ ಭಾರತಿ ಗುರುಗಳು ಆ ದಂತದಿಂದ ಒಂದು ಸಿಂಹಾಸನವನ್ನು ಮಾಡಿ ಅಂತ ಅಪ್ಪಣೆ ಕೊಡಿಸಿದ. ಅದರ ಸಿಂಹಾಸನ ತಗೊಂಡು ಅದರಲ್ಲಿ ರಾಮಾಯಣ ಮಹಾಭಾರತದಂಥ ಎಲ್ಲ ಕೆತ್ತನವನ್ನು ಮಾಡಿ ಅದಕ್ಕೆ ದಂತ ಸಿಂಹಾಸನವನ್ನು ರಚನೆ ಮಾಡ್ದ. ಇವತ್ತು ಆ ದಂತ ಸಿಂಹಾಸನ ನಮ್ಮ ಮಠದ ದೊಡ್ಡ ಆಸ್ತಿ. ಅಮ್ಮ, ಇಷ್ಟೆಲ್ಲ ಜನ ಸೇರಿದ್ರಲ್ಲ ಅಮ್ಮ, ಇದೆಲ್ಲ ಯಾರು ಮಾಡಿದ್ದು? ಓಹೋ, ಈ ಜನಸಂಘಟನೆ ಬಗ್ಗೆ ಕೇಳ್ತಾ ಇದ್ಯಾ? ಇದನ್ನೆಲ್ಲ ಮಾಡಿದ್ದು ನಮ್ಮ ಪ್ರೀತಿಯ ಶ್ರೀ ಸಂಸ್ಥಾನ ಸಂಕಲ್ಪಿತ ಕಾರ್ಯ ಸಿದ್ಧಿ ಪ್ರವೀಣ ಅಂತಲೇ ಪ್ರಸಿದ್ಧರಾಗಿರುವಂಥ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳು. ಅವ್ರ ಬಗ್ಗೆ ಇಲ್ಲೊಂದು ಅತ್ತೆ ಇದ್ದ, ಇನ್ನೊಂದಿಷ್ಟೆಲ್ಲ ಹೇಳ್ತಾ ಕೇಳ್ಕೊಂಬಪ್ಪನ. ಬನ್ನಿ. ಕರುಣೆ ಕಾವಿಯನುಟ್ಟಿದೆ, ವಾತ್ಸಲ್ಯ ದಂಡವ ಹಿಡಿದೆ, ಸ್ಫುರಣೆ ಪಾದುಕೆ ಧರಿಸಿದೆ, ವಿಸ್ಫುರಣೆ ಪಾದುಕೆ ಧರಿಸಿದೆ, ಕೌಶಲ್ಯ ಮಠದೊಳು ನೆಲೆಸಿದೆ, ಕೌಶಲ್ಯ ಮಠದೊಳು ನೆಲೆಸಿದೆ. ಹರೇ ರಾಮ ಗೌರಕ್ಕ. ನೋಡು ಗೌರಕ್ಕ, ಮಕ್ಕಳಿಗೆ ನಮ್ಮ ಮಠದ ಬಗ್ಗೆ ಗುರುಗಳ ಬಗ್ಗೆ ಇನ್ನೊಂದಿಷ್ಟು ತಿಳ್ಕೊಳಕ್ಕು ಅಂತ ಆಸೆ. ಸ್ವಲ್ಪ ಹೇಳ್ತೀಯ ಅದ್ರ ಬಗ್ಗೆ ಎಲ್ಲ? ಅಯ್ಯೋ, ಖಂಡಿತವಾಗೂ ಹೇಳ್ತೀನಪ್ಪ. ಈಗಿನ ಕಾಲದ ಮಕ್ಕಳಿಗೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ಕೆ ಆಸಕ್ತಿನೇ ಇರೋದಿಲ್ಲ. ಅಂಥದ್ರಲ್ಲಿ ಈ ಮುದ್ದಾದ ಮಕ್ಕಳು ತಿಳ್ಕೊಳಕ್ಕೂ ಹೇಳಿದಾಗ ನನಗೇನು ವಿಷಯ ಗೊತ್ತಿದ್ದ ಅದನ್ನು ಖಂಡಿತವಾಗೂ ಹೇಳ್ತೆ. ನಮ್ಮ ಮಠ ಇದ್ದಲ್ಲ, ಇದು ಶಂಕರಾಚಾರ್ಯರು ಸ್ಥಾಪನೆ ಮಾಡಿದಂತಹ ಮಠ. ಅಷ್ಟೇ ಅಲ್ಲ, ಜ್ಞಾನ ದೈವಿ ಶಕ್ತಿಯಿಂದ ಜ್ಞಾನವನ್ನು ಜಗತ್ತಿಗೆ ಪಸರಿಸಲು ಜಗತ್ತಿನ ಅವಿಚ್ಛಿನ್ನ ಪರಂಪರೆ ಅಂತ ಹೇಳಿದ್ರೆ ಅದು ನಮ್ಮ ಮಠ ಮಾತ್ರ. ಇಷ್ಟೆಲ್ಲ ಅಲ್ಲ, ಗೋರಕ್ಷಣೆ, ಗೋಪಾಲನೆ, ಗೋಪೋಷಣೆ, ಗೋ ಉತ್ಪನ್ನಗಳ ಬಳಕೆಯಲ್ಲಿ ನಮ್ಮ ಗುರುಗಳ ಕೊಡುಗೆ ಅಪಾರವಾದಂಥದ್ದು. ಗೋವುಗಳು ಸ್ವಚ್ಛಂದ ಪರಿಸರದಲ್ಲಿ ಓಡಾಡ್ತಾ ಇರಲಿ ಹೇಳಿ ಗೋಸ್ವರ್ಗ ಸ್ಥಾಪನೆ ಮಾಡಿದ್ದ. ಪ್ರತಿಯೊಬ್ಬರು 64 ವಿದ್ಯೆಗಳನ್ನು ಕಲೀಲಿ ಹೇಳಿ ವಿಷ್ಣುಗುಪ್ತ ವಿದ್ಯಾಪೀಠವನ್ನೇ ಸ್ಥಾಪನೆ ಮಾಡಿದ್ದ. ಅಷ್ಟೇ ಅಲ್ಲ ಮಕ್ಕಳೇ, ಗೋಹತ್ಯೆ ಅನ್ನೋದನ್ನು ಖಂಡಿಸಿ ಅಭಯಾಕ್ಷರ ಅಭಿಯಾನ ಮಾಡಿ ಹಾಲು ಹಬ್ಬ ಮಾಡಿದ್ದ ನಮ್ಮ ಗುರುಗಳು. ಇನ್ನೂ ಗೊತ್ತಿದ್ದ, ಇದೇ ರಾಮಚಂದ್ರಾಪುರ ಮಠದಲ್ಲಿ ರಾಮಾಯಣ ಮಹಾಸತ್ರ, ವಿಶ್ವಗೋ ಸಮ್ಮೇಳನದಂತಹ ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದ. ಇಷ್ಟೇ ಅಲ್ಲ ಮಕ್ಕಳೇ, ನಮ್ಮ ಗುರುಗಳ ಬಗ್ಗೆ ಹೇಳ್ತಾ ಹೋದರೆ ಬೆಳಗಾಗೋಗ್ತು, ಅಷ್ಟೊಂದು ವಿಷಯ ಇತ್ತು. ಜಗನ್ಮಾತೆಗೆ, ಸಮಾಜದ ಮಾತೆಯರಿಗೆ, ಮಹನೀಯರಿಗೆ ಎಲ್ಲರಿಗೂ, ಶಿಷ್ಯರಿಗೆ ಎಲ್ಲರಿಗೂ ವಿಶೇಷವಾದ ಸ್ಥಾನಮಾನ ಗೌರವಗಳನ್ನು ನಮ್ಮ ಶ್ರೀ ಸಂಸ್ಥಾನ ಕಲ್ಪಿಸಿದ್ದು. ಅಷ್ಟೇ ಅಲ್ಲ, ಕಷ್ಟ ಅಂತ ಬಂದವರಿಗೆ ನಗುಮುಖದಲ್ಲಿ ಸ್ಪಂದಿಸುತ್ತಾ ನಮ್ಮ ಶ್ರೀ ಸಂಸ್ಥಾನವನ್ನು ನಾವೆಲ್ಲರೂ ಸೇರಿ ಪ್ರೀತಿಯಿಂದ ಮಾತೃರೂಪಿ ಶ್ರೀ ಸಂಸ್ಥಾನ ಹೇಳಿ ಕರೀತೀಯ ಮಕ್ಕಳೇ. ನಮಗೆಲ್ಲರಿಗೂ ಹಲವಾರು ಯೋಜನೆಗಳ ಮುಖಾಂತರ ನಮ್ಮ ಮಠವನ್ನು ಇಷ್ಟು ಸಮೃದ್ಧಿಯಾಗಿ ಬೆಳೆಸಿದ್ದು. ನಮಗೆಲ್ಲ ಸಾವಿರಾರು ಯೋಜನೆಗಳ ಮುಖಾಂತರ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಶ್ರೀ ಸಂಸ್ಥಾನ, ನಮ್ಮ ಮಠ. ಗೊತ್ತಾಯ್ತ ಮಕ್ಕಳೇ? ನಾವೆಲ್ಲರೂ ಇದರಲ್ಲಿ ಪಾಲ್ಗೊಂಡು ಸೇವೆ ಮಾಡೋಣ ಅಲ್ದಾ? ಓ, ಇಷ್ಟೆಲ್ಲ ಇದ್ದಾದೆ ಕೇಳಿ ಬರ್ತಿ ಖುಷಿ ಆಯ್ತು. ಗುರುಗಳು ತೋರಿಸಿದ ಧರ್ಮದ ದಾರಿಯಲ್ಲಿ ನಡೆದು ಕೃತಾರ್ಥರಾಗೋಣ. ಸಂಸ್ಥಾನದವರ ಈ ಮಹಾ ಸಂಕಲ್ಪವನ್ನು ಸಾಕಾರಗೊಳಿಸಲು ಅಳಿಲು ಸೇವೆಯನ್ನು ಸಲ್ಲಿಸೋಣ. ಎಲ್ಲರೂ ಬತ್ತಿ ಅಲ್ದಾ? ಹೌದು, ಎಲ್ಲರೂ ಬತ್ಯ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿರುವುದೋ ರಾಮ.
ಹರೇರ